ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಬಂದು ನಾನು ಮೊಟ್ಟೆ ಕೋಳಿನ ತರಿಸ್ಕೊಂಡಿದ್ದೆ. ಸೊ ಅದರಲ್ಲಿ ಮೊಟ್ಟೆ ಕೋಳಿ ಬಸ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಮೊಟ್ಟೆ ಕೋಳಿನ ತರಿಸ್ಕೊಂಡಾಗ ಆಲ್ಮೋಸ್ಟ್ ಸಾಂಬಾರು ಇಲ್ಲ ಬಿರಿಯಾನಿ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಬಸ್ ಸಾಂಬಾರು ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು ಇವತ್ತು ಹೇಗಿದ್ರು ಅಜ್ಜಿ ಇದ್ರಲ್ಲ, ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನು ಇದಕ್ಕೆ ನಾನು ಮಸಾಲೆಗೆ ಇಟ್ಕೊಳ್ಳೋದಕ್ಕೆ ನೆಕ್ಸ್ಟ್ ಇಲ್ಲಿ 1 ರಿಂದ 1.5 ಕಪ್ಪು ನಾನಿಲ್ಲಿ ಕಾಯಿ ತುರಿಯೋದೇ ನನಗೆ ಒಂಥರ ಬೇಜಾರು. ಹಾಗಾಗಿ ಸ್ವಲ್ಪ ಪೀಸ್ಗಳಾಗಿ ಮಾಡಿಕೊಂಡು ಕಾಯಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 3 ರಿಂದ 4 ಹಸಿಮೆಣಸಿನಕಾಯಿ, 1 ಕಪ್ ಆಗುವಷ್ಟು ಈರುಳ್ಳಿ, ನನ್ನ ಕೈಯಲ್ಲಿ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂಚೂರು ಅರಿಶಿನದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಗಸಗಸೆ ಮತ್ತು ಹುರ್ಗಡ್ಲೆನೂ ಕೂಡ ಇದರೊಳಗಡೆ ಸೇರಿಸ್ಕೊಂಡು, ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು 2 ಟೊಮೆಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಇದರೊಳಗಡೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಸಾಲೆ. ಇದು ಒಂದು ರೀತಿ ಡಿಫ್ರೆಂಟ್ ರೀತಿಯಲ್ಲಿ ಸಾಂಬಾರು ಬರುತ್ತೆ. ಹಾಗೆ ಇದೆಲ್ಲ ಗ್ರೈಂಡ್ ಆದ ತಕ್ಷಣ 1 ಸ್ಪೂನ್ ಆಗುವಷ್ಟು ಇಲ್ಲ 1.5 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಆಗುವಷ್ಟು, ಮತ್ತು ಮಟನ್ ಮಸಾಲ ಏನಿರುತ್ತೆ ಪೌಡರ್, ಅದನ್ನು ಕೂಡ 1-2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚಿಕನ್ ಮಸಾಲನೂ ಕೂಡ ನಾನಿಲ್ಲಿ 1 ರಿಂದ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ನಾನಿಲ್ಲಿ ಚಿಕನ್ 1-2 kg ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಂಡು ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಕಪ್ ಆಗುವಷ್ಟು ಉದ್ದಗೆ ಹೆಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ನೆಕ್ಸ್ಟ್ ಇಲ್ಲಿ 1 ಇಲ್ಲ 1 ಟೊಮೊಟೊನೂ ಕೂಡ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗೋ ತನಕನೇ ಹುರ್ಕೊಂಡು, ನೆಕ್ಸ್ಟ್ ತೊಳೆದು ಇಟ್ಕೊಂಡಿರುವಂಥ, ಅಂದರೆ ಸ್ವಲ್ಪ ಅರಿಶಿನದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ 1-2 ರಿಂದ 3 ಸಲ ನಾನು ಚಿಕನ್ನ ತೊಳ್ಕೊಂಡಿದ್ದೆ. ಅದನ್ನು ಕೂಡ ಈ ಹಂತದಲ್ಲೇ ಹಾಕ್ಕೊಂಡು ಚೆನ್ನಾಗಿ, ಮತ್ತು ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನೀರೆಲ್ಲ ಹಿಂಗೋ ಥರನೇ ಹುರ್ಕೋಬೇಕಾಗುತ್ತೆ. ಇದು ಸ್ಮೆಲ್ ಏನಿರುತ್ತೆ ಎಲ್ಲನೂ ಹೊರಟೋಗ್ಬಿಡುತ್ತೆ. ನಾವು ನೀರಿದ್ದಂಗೆ ಮಸಾಲೆನ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರೋದಿಲ್ಲ ಸಾಂಬಾರು. ಚೆನ್ನಾಗಿ ನೀರೆಲ್ಲ ಹಿಂಗೋ ತನಕ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ನೋಡ್ತಾ ಇರ್ಬೋದು, ನೀರೆಲ್ಲ ಆಲ್ಮೋಸ್ಟು ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಹಂತದಲ್ಲೇ ನಾನು ರುಬ್ಕೊಂಡಿರೋಂಥ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀರೆಲ್ಲ ಡ್ರೈ ಆದಮೇಲೆ ನೆಕ್ಸ್ಟ್ 4 ರಿಂದ 5 ವಿಷಲ್ ನಾನು ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇನ್ನು ಕುಕ್ಕರ್ ಕೂಡ ನೆಕ್ಸ್ಟು ಸ್ವಲ್ಪ ಬಿಸಿ ಎಲ್ಲ ಕೂಲಾಗಿತ್ತು. ಈ ಹಂತದಲ್ಲೇ ಅದನ್ನು ನಾನು ಚಿಕನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಚಿಕನ್ನು, ಅದನ್ನು ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಬಸ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಪ್ರೇಟು ಚಿಕನ್ನ ಸೋಸ್ಕೊಂಡು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದಾಯಿತು. ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ರಿಂದ 3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾದ ನಂತರ ಉದ್ದಗೆ ಹಚ್ಚಿರುವಂಥ 1 ಕಪ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಎಣ್ಣೆಲ್ಲ ಬಾಡಿಸ್ಕೊಂಡು, ನೆಕ್ಸ್ಟು 1/4 ಭಾಗದಷ್ಟು ಕ್ಯಾಪ್ಸಿಕಮನ್ನು ಕೂಡ ಉದ್ದಗೆ ಹಚ್ಕೊಂಡಿದ್ದೆ, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡೆ. ನೆಕ್ಸ್ಟು 1 ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ನನಗೆ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಕರಿಬೇವು, ಕ್ಯಾಪ್ಸಿಕಮ್ಮೆ ಮತ್ತು ಈರುಳ್ಳಿ ಈ 3 ಐಟಮ್ಸ್ಗಳು ಇರಲೇಬೇಕು ಇದಕ್ಕೆ. ಇದೇ ಒಂಥರ ಟೇಸ್ಟ್ ಕೊಡೋದು. ಇನ್ನು ಎಕ್ಸ್ಟ್ರಾ ಏನು ನಾನು ಇದಕ್ಕೆ ಐಟಮ್ಸ್ಗಳನ್ನ ಆ್ಯಡ್ ಮಾಡೋದಿಲ್ಲ. ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಟ್ ಮೊಟ್ಟೆ ಕೋಳಿ ಅದರಲ್ಲಿ ಮೊಟ್ಟೆಗಳು ಕೊಟ್ಟಿರ್ತಾರಲ್ವ, ಅದನ್ನು ಕ್ಲೀನ್ ಮಾಡಿದಾಗ ನಮಗೆ ಸಪ್ರೇಟ್ ಒಂದು ಕವರಲ್ಲಿ ಮೊಟ್ಟೆಗಳು ಕೊಟ್ಟಿರ್ತಾರೆ. ಅದನ್ನೇ ನಾನು ಹಾಕ್ಬಿಟ್ಟು ಕೂಗಿಸ್ಕೊಂಡಿರಲಿಲ್ಲ. ನೆಕ್ಸ್ಟ್ ಎಲ್ಲ ಈ ರೀತಿ ಸಪ್ರೇಟ್ ಮಾಡಿದ್ಮೇಲೆ ನಾನು ಈ ರೀತಿ ಸಾಂಬಾರು ಬೇಯೋವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಈ ರೀತಿ ಅವಾಗವಾಗ ಆಗ್ತಾ ಇರುತ್ತೆ. ನೆಕ್ಸ್ಟು ನಾನು ಮುಂಚೆನೇ ತೆಗೆದಿಟ್ಕೊಂಡಿರುವಂಥ ಚಿಕನ್ನು ಕೂಡ ನಾನು ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಒಂದು ರೀತಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನಾವು ಮುಂಚೆನೇ ಈ ರೀತಿ ಕುಕ್ಕರಲ್ಲೂ ಕೂಡ 4 ರಿಂದ 5 ವಿಷಲ್ ಕೂಗಿಸ್ಕೊಂಡಿರ್ತೀವಿ. ಇದರಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ.
ಇದರಲ್ಲಿ ಚಿಕನ್ ಎಲ್ಲ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ನಾನು ಮುಂಚೆನೇ ಸ್ವಲ್ಪ ಸಾಂಬಾರ್ಗೆ ಹಾಕೊಳ್ಳೋದಕ್ಕೆ ಮಸಾಲೆನ ರುಬ್ಕೊಂಡಿದ್ನಲ್ಲ, ಅದೇ ಮಸಾಲಾನ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಎತ್ತಿಟ್ಕೊಂಡಿದ್ದೆ ಸಪ್ರೇಟಾಗೆ. ಅದನ್ನು ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಸ್ವಲ್ಪ ಒಂದು ಅರ್ಧ ಇಲ್ಲ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇನ್ನು ಏನಾದರೂ ನಮಗೆ ಸ್ವಲ್ಪ ರುಚಿ ಕಡಿಮೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ನು ಕೂಡ ನಾವು ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಡ್ರೈ ಆಗಿಬಿಡ್ಬೇಕು ಪೂರ್ತಿ. ನಮಗೆ ತಿನ್ನೋದಕ್ಕೆ ಪೆಪ್ಪರ್ ಚಿಕನ್ ಇರುತ್ತಲ್ಲ ಆ ರೀತಿ ಆ ಆ್ಯಂಗಲಲ್ಲಿ ಬರಬೇಕು. ಆ ರೀತಿ ಆಗೋ ತನಕ ಫುಲ್ಲು ನೀರೆಲ್ಲ ಡ್ರೈ ಆಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 5ರಿಂದ 6 ನಿಮಿಷ ಬೆಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ನೀರೆಲ್ಲ. ಈ ಹಂತದಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಲೆಮನ್ ರಸ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಮೊಟ್ಟೆ ಕೋಳಿ ಬಸ್ಸಾಂಬಾರ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾವು ಮಾಮೂಲಿ ಬಾಯ್ಲರ್ ಕೋಳಿಯಿಂದ ತರಿಸ್ಕೊಂಡು ಚಿಕನ್ನ ಮಾಡೋತೀವಲ್ವ ಆ ಟೇಸ್ಟ್ಗೂ ಮತ್ತು ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದಾಗಲೇ ಒಂಥರ ಡಿಫ್ರೆಂಟ್ ರುಚಿ ಅಂತ ಹೇಳ್ಬೋದು. ಅದರಲ್ಲೂ ನಾನು ಈ ರೀತಿ ಬಸ್ಸಾಂಬಾರು ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಗ್ಯಾರಂಟಿ. ಓಕೆ ಗೈಸ್, ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.